1,00,000 ಮುಖ್ಯಮಂತ್ರಿ ವಸತಿ ಯೋಜನೆ. ಫ್ರೆಂಡ್, ಇದು ಬಿಳಿ ಜಾಜಿ ಸ್ವರ್ಗುತ್ತಿರುವಂತಹ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂತಹ 1 BHK ಫ್ಲ್ಯಾಟ್. ಬಿಳಿ ಜಾಜಿದು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. 1 BHK ಫ್ಲ್ಯಾಟು ಬಿಳಿ ಜಾಜಿದು ಯಲಹಂಕ ಕ್ಷೇತ್ರ ಹೆಸರು ಇಡ್ತಾರೆ. ಸದ್ಯಕ್ಕೆ ಇಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಯಾವುದೇ ರೀತಿ ಕೆಲಸ ನಡೀತಾ ಇಲ್ಲ ಬಿಳಿ ಜಾಜಿದು. ಸರ್ಕಾರದಿಂದ ನಾವು ಖಂಡಿತವಾಗಿ ಕೆಲಸ ಶುರು ಮಾಡ್ತೀವಿ ಕೊಡ್ತೀವಿ ಅಂತ ತಿಳಿಸ್ತಾರೆ. ಸದ್ಯಕ್ಕೆ ಈ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ನಡೀತಾ ಇಲ್ಲ, ಫುಲ್ಲು ಸ್ಟಾಪ್ ಆಗಿದೆ. ಹತ್ತಿರ ಒಂದು 2.5 ವರ್ಷ ಆಯಿತು ನಾವು ಇಲ್ಲಿ ಕೆಲಸ ಬಂದಾಗಿ ಕೆಲಸ ಅಂತ ಶುರು ಮಾಡಿಲ್ಲ. ಬಿಳಿ ಜಾಜಿದು ಅಂತಲೇ ಹೇಳ್ಬೋದು. ಸಾಕಷ್ಟು ಫಲಾನುಭವಿಗಳು ಇಲ್ಲಿ ಬುಕ್ ಮಾಡಿದ್ದಾರೆ, ಬಂದು ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಬರೋದು ನೋಡೋದು ಈ ಥರ ಆಗ್ತಾ ಇದೆ ಬಿಳಿ ಜಾಜಿದು. ಅದೇ ಪಕ್ಕದಲ್ಲಿರುವಂಥ ಗೋವಿಂದಪುರನೂ ಸಹ ಕೇಳೋದು, ಗೋವಿಂದಪುರ ಹೆಂಗೆ ಸಹ ಅಂತ. ಗೋವಿಂದಪುರದಲ್ಲೂ ಸಹ ಇಲ್ಲಿ ಯಾವುದೇ ರೀತಿ ಕೆಲಸ ನಡೀತಾ ಇಲ್ಲ. 1 BHK ಫ್ಲ್ಯಾಟು ಅಲ್ಲೂ ಸಹ ಫುಲ್ ಸ್ಥಗಿತಗೊಂಡಿದೆ. ಅಲ್ಲಿ ಏನು ತಳಪಾಯ ಮಾತ್ರ ಹಾಕಿರೋದು, ಮತ್ತಕ್ಕೆ ಫ್ಲೋರ್ಗಳು ಯಾವುದೇ ರೀತಿ ಎದ್ದಿಲ್ಲ. ಗೋವಿಂದಪುರದಲ್ಲೂ ಅದು ಸಹ ಫುಲ್ಲು ಸ್ಟಾಪ್ ಆಗಿದೆ. ಗೋವಿಂದಪುರನೂ ಫುಲ್ಲು ಸ್ಟಾಪ್ ಆಗಿದೆ. ಅಲ್ಲೂ ಸಹ ಸಾಕಷ್ಟು ಫಲಾನುಭವಿಗಳು ಫ್ಲ್ಯಾಟ್ಗಳು ಬುಕ್ ಮಾಡಿದ್ದಾರೆ. ಅಲ್ಲೂ ಬಂದು ನೋಡ್ತಾರೆ. ಒಂದು ಸರಿ ನಾನು ವಿಸಿಟು ವೀಡಿಯೋ ಮಾಡೋಕ್ಕೆ ಹೋದಾಗ ಅಲ್ಲಿ ಕೇಳಿದರು, ಏನು ಸಹ ಈ ಥರ ಆಯ್ತಾ ಇದೆಯಲ್ಲ ಅಂತ. ಅದು ಸರ್ಕಾರ ಬಂದು ಹಣ ಬಿಡುಗಡೆ ಮಾಡಿದ್ರೆ ಇವೆಲ್ಲ ರೆಡಿ ಆಯ್ತವೆ ಅಂತ ತಿಳಿಸಿದ್ರು. ನೋಡಬೇಕು, ಸರ್ಕಾರ ಇನ್ನು ಮುಂದೆ ಇನ್ನೂ ಇದ್ದಾವೆ. 26 ಅಂದರೆ 26 ಮೇಲೆ ನಾವು ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತೀವಿ, 26 ಒಳಗಡೆ ಅಂತ ತಿಳಿಸಿದ್ದಾರೆ. ಕಾದು ನೋಡಬೇಕು. ಸರ್ಕಾರ ಹೇಳಿದಂತೆ ನಡೆಯುತ್ತೆ ಅಂತ ಭರವಸೆ ಇದೆ. ಬಟ್ ಕಾದು ನೋಡಬೇಕು. ಏನು ಬಿಳಿ ಜಾಜಿ ನಿಂತಿರುವಂಥ ಎಲ್ಲ ಕಡೆಯೂ ಎಲ್ಲ ಸುಮಾರು ಕಡೆ 1 ಲಕ್ಷ ವಸತಿ ಯೋಜನೆಗಳು ಎಲ್ಲ ಕಡೆ ನಿಂತಿದ್ದಾವೆ. ಶುರು ಮಾಡಿ ಕೊಡಬೇಕು. ಈ ಸ್ಕೀಮು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 1 ಲಕ್ಷ ವಸತಿ ಯೋಜನೆ ಸ್ಕೀಮು ತುಂಬ ಚೆನ್ನಾಗಿದೆ. 1 BHK ಫ್ಲ್ಯಾಟ್ಗಳು ನೋಡಿದ್ರೆ ಪ್ರೈವೇಟು ಅಪಾರ್ಟ್ಮೆಂಟ್ ಥರನೇ ಕಾಣ್ತವೆ. ಬಟ್ ಇಲ್ಲಿ ಸರ್ಕಾರ ಯೋಜನೆ ಚೆನ್ನಾಗಿ ತಂದಿದೆ. ಬಡವರಿಗೆ ಬೆಂಗಳೂರಿನಲ್ಲಿ ಇಷ್ಟು ಸಿಕ್ಕಿದ್ರು ಸಾಕು. ಬಟ್ ಅದನ್ನ ಸದುಪಯೋಗ ಬಡವರಿಗೆ ಮಾಡಿಕೊಡ್ಬೇಕು, ಉಪಯೋಗ ಮಾಡಿಕೊಡ್ಬೇಕು. ಸರ್ಕಾರದವ್ರು ಬೇಗ ಮಾಡಿಕೊಡ್ಬೇಕು. ನೀವು ತಂದಿರೋಂಥ ಸ್ಕೀಮು ಚೆನ್ನಾಗಿದೆ. ನಿಮ್ಮ ಸರ್ಕಾರನೇ, ಏನೋ ಕಾಂಗ್ರೆಸ್ ಸರ್ಕಾರನೇ ಈ ಸ್ಕೀಮ್ ತಂದಿದ್ದು. ಚೆನ್ನಾಗಿರೋ ತಂದಿದೆ ಸ್ಕೀಮು. ಬಟ್ ಇಷ್ಟು ಕಮ್ಮಿ ರೇಟಲ್ಲಿ ಸಿಕ್ಕಲ್ಲ ಫ್ಲ್ಯಾಟ್ಗಳು. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಂತಿರೋ ಕಡೆ ಬೇಗ ಚುರುಕುಗೊಳಿಸಿ ಆದಷ್ಟು ಪ್ಲಾನ್ ಕೊಟ್ಟರೆ ಖುಷಿ ಆಗ್ತಾರೆ ಅಂತಲೇ ಹೇಳ್ಬೋದು. ನೆನೆಸ್ತಾರೆ ಸರ್ಕಾರನ, ಈ ಸರ್ಕಾರದಲ್ಲಿ ನಮ್ಗೆ ಕೊಟ್ಟರು ಈ ಥರ ಫ್ಲ್ಯಾಟ್ಗಳು ಅಂತ. ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಚೆನ್ನಾಗಿ ಕೊಟ್ಟರೆ ಇನ್ನೂ ಆಗಿದೆ. ಮೂಲಭೂತ ಸೌಕರ್ಯಗಳು ಮೇನ್ ಮೂಲಭೂತ ಸೌಕರ್ಯ ಕೊಡಬೇಕಾಗುತ್ತೆ ಸರ್ಕಾರದವರು ಅಂತಲೇ ಫ್ರೆಂಡ್. ಈಗ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ವಿವರವಾಗಿ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಬಿಳಿ ಜಾಜಿದಾಗಿರ್ಬೋದು, ಗೋವಿಂದಪುರ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇರೆ ಕ್ಷೇತ್ರದಲ್ಲಿ ತೋರಿಸ್ತೀನಿ. ನಿಮಗೆ ಕೇಳ್ತಾ ಇದ್ದೀರಾ ಸರ್, ನಾನು 1 BHK ಫ್ಲ್ಯಾಟ್ ಆದಷ್ಟು ವೀಡಿಯೋಗಳು ಮಾಡಿ ತೋರಿಸಿ ಅಂತ. ಖಂಡಿತವಾಗಿ ನಾನು ನಿಮಗೆ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇವಾಗ ಸಪೋರ್ಟ್ ಮಾಡಿ ತಿಳಿಸ್ತಾರೆ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ 1 BHK ಫ್ಲ್ಯಾಟು ನಿಮ್ಮ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ತಾ ಇದ್ದೀನಿ. ಬಿಳಿ ಜಾಜಿ ಬಗ್ಗೆ ಏನಾರು ವಿಷಯ ಇದ್ದರೆ ದಯವಿಟ್ಟು ತಿಳಿಸಿ ಸರ್. ಬಿಳಿ ಜಾಜಿ ಏನು ಕೆಲಸ ನಡೀತಾ ಇದೆ ಇಲ್ವೋ, ಅಥವಾ ಸರ್ಕಾರದವರು ನಮಗೆ ಫ್ಲ್ಯಾಟ್ಗಳು ಕೊಡ್ತಾರೆ ಇಲ್ವೋ ಅಂತ ಫಲಾನುಭವಿಗಳು ಸಾಕಷ್ಟು ಕಮೆಂಟ್ಗಳು ಕೇಳಿದ್ದು ಆತಂಕದಲ್ಲೂ ಸಹ ಇದ್ದಾರೆ ಫ್ರೆಂಡ್. ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಏನು ಬಿಳಿ ಜಾಜಿಯಲ್ಲಿ ನಿಜವೂ ಇಲ್ಲಿ ಕೆಲಸ ನಡೀತಾ ಇದೆಯಾ, ನಿರ್ಮಾಣ ಆಗ್ತಾ ಇಲ್ವಾ, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಕೊಡ್ತೀನಿ ಫ್ರೆಂಡ್. ಇನ್ನು ಬಿಳಿ ಜಾಜಿ ಅವರು ಏನೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್, ಇದು ಬಿಳಿ ಜಾಜಿ ಯಲಹಂಕ ಕ್ಷೇತ್ರದಲ್ಲಿ ಬರುವಂತಹ ಬಿಳಿ ಜಾಜಿ.
ಇಯರ್ ಬೈ ಹೆಸರುಘಟ್ಟ. ಈ ಹೆಸರುಘಟ್ಟ ಸಮೀಪದಲ್ಲಿ ಬರುವಂಥ ಬಿಳಿ ಜಾಜಿ. ಇಲ್ಲಿ ಸುಮಾರು ಇಲ್ಲಿ ದೊಡ್ಡ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಸುಮಾರು 3592 ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ ಈ ಬಿಳಿ ಜಾಜಿಯಲ್ಲಿ. ನಿಜವೂ ಒಂದು ದೊಡ್ಡ ಪ್ರಾಜೆಕ್ಟ್ ಇದು. ಬೆತ್ತನಕೆರೆ ಬಿಟ್ಟರೆ ನೆಕ್ಸ್ಟು ದೊಡ್ಡ ಪ್ರಾಜೆಕ್ಟು ಅಂದರೆ ಇದೆ ಬಿಳಿ ಜಾಜಿದು. ಅಷ್ಟು ಮನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. 3592 ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್, ಇಲ್ಲಿ ಬ್ಲಾಕ್ಗಳು ಎ ಮತ್ತು ಬಿ ಸಿ ಡಿ ಇ ಎಫ್ ಜಿ, ಎ ಬಿ ಸಿ ಡಿ ಇ ಎಫ್ ಜಿವರೆಗೂ ಸುಮಾರು 7 ಬ್ಲಾಕ್ಗಳಾಗಿ ಇಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಸುಮಾರು 3592. ಒಂದೊಂದು ಬ್ಲಾಕ್ಗೂ ಸುಮಾರು 536 ಮನೆಗಳು ನಿರ್ಮಾಣ ಆಗ್ತವೆ. ಈಗ ಎಗೆ 536 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತವೆ. ಬಿಗೂ ಸಹ 756 ಮನೆಗಳು ನಿರ್ಮಾಣ ಆಗ್ತವೆ. ಸಿ ಮತ್ತು 536 ಮನೆಗಳು ನಿರ್ಮಾಣ ಆಗ್ತವೆ. ಡಿ 440 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಮತ್ತು ಇ 332 ಮನೆ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತವೆ. ಎಫ್ನಲ್ಲಿ 660 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಜಿನಲ್ಲಿ 552 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್, ಇಲ್ಲಿ 3000 ಚಿಲ್ಲರೆಯಲ್ಲಿ ಸುಮಾರು ಇಲ್ಲಿ ಫ್ಲ್ಯಾಟ್ಗಳು ಬುಕ್ಕು ಆಲ್ಮೋಸ್ಟು ಹತ್ತತ್ರ ಆಗಿದ್ದಾವೆ. ಇನ್ನು ಫ್ಲ್ಯಾಟು ಸಾಕಷ್ಟು ಬ್ಯಾಲೆನ್ಸ್ ಇದ್ದಾವೆ. ಇಲ್ಲೂ ಸಹ ಹತ್ತತ್ರ ಒಂದು 2000 ಚಿಲ್ಲರೆ ಇಲ್ಲಿ ಫ್ಲ್ಯಾಟ್ಗಳು ಬುಕ್ ಆಗಿದ್ದಾವೆ. ಇನ್ನೂ ಸಾಕಷ್ಟು ಫ್ಲ್ಯಾಟ್ಗಳು ಈ ಜಾಗದಲ್ಲಿ ಖಾಲಿ ತೋರಿಸ್ತಾ ಇದೆ. ಈ ಖಾಲಿ ತೋರಿಸೋಕ್ಕಿಂತ ಮುಂಚೆ ಅಲ್ಲಿ ಫ್ಲ್ಯಾಟ್ ನೋಡಿದ್ರೆ ತಾಳೋದೇ ಇಲ್ಲ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಯಾವುದೇ ರೀತಿ ಕೆಲಸ ನಡೀತಾ ಇಲ್ಲ. ಸುಮಾರು 3 ವರ್ಷದಿಂದನೂ ಈ ಬಿಳಿ ಜಾಜಿಯಲ್ಲಿ ಕೆಲಸ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು. ಏಕೆ ಈ ಬಿಳಿ ಜಾಜಿ ಏನಕ್ಕೆ ಸ್ಟಾಪ್ ಆಗಿದೆ ಅನ್ನೋದೇ ಇಲ್ಲಿ ಇದಾಗಿದೆ. ಇಲ್ಲಿ ಏನಾರು ಕಾಂಟ್ರಾಕ್ಟಲ್ಲ ಅಲ್ಲಿ ಯಾರು ವಿಚಾರಿಸ್ತಾರೆ, ಮುಂಚೆ ನಾವು ವಿಚಾರಿಸ್ತಾರೆ. ಇಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ. ಹಣ ಬಿಡುಗಡೆ ಆದಾಗ ನಾವು ಕೆಲಸ ಶುರು ಮಾಡ್ತೀವಿ ಅಂತಲೇ ಇಲ್ಲಿ ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಕೇಳಿದಾಗ ನಾವು ಶುರು ಮಾಡ್ತೀವಿ ಕೆಲಸ, 6 ತಿಂಗಳಲ್ಲಿ 3 ತಿಂಗಳಲ್ಲಿ ಡೇಟ್ ಕೊಡ್ತಾರೆ. ಬಟ್ ಅಲ್ಲಿ ಕೆಲಸಗಳು ನಡೀತಾ ಇಲ್ಲ. ಸರ್ಕಾರ ತಿಳಿಸೋ ಪ್ರಕಾರ, ಏನು ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ತಿಳಿಸೋ ಪ್ರಕಾರ, ನಾವು ಖಂಡಿತವಾಗಿ 2026 ಎಂಡಲ್ಲಿ ಎಲ್ಲ ಏನು 1 ಲಕ್ಷ ವಸತಿ ಯೋಜನೆ ಮನೆಗಳು ಇದ್ದಾವೆ ಸಂಪೂರ್ಣವಾಗಿ ನಿಂತಿರೋವು ಸಹ ಪೂರ್ಣಗೊಂಡಿರೋ ಹಂಚಿಕೆ ಮಾಡ್ಕೊಂಡು ಬರ್ತೀವಿ. ನಿಂತಿರೋವು ಸಹ ನಾವು ಕೆಲಸ ಶುರು ಮಾಡಿ 2026 ಎಂಡ್ ಒಳಗೆ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಸಾಕಷ್ಟು ಸಲ ತಿಳಿಸಿದ್ದಾರೆ. ಮೊನ್ನೆ ರೀಸೆಂಟಲ್ಲೂ ತಿಳಿಸಿದ್ದಾರೆ. ಏನು ಸ್ಟಾಪ್ ಆಗಿರುವಂಥ 2026 ಎಂಡಲ್ಲಿ ನಾವು ಒಳಗಡೆ ಕ್ಲೋಸ್ ಮಾಡಿ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ಏನು ಹತ್ತತ್ರ ಕೆಲಸ ಬಿಳಿ ಜಾಜಿ ಹತ್ತತ್ರ 1 ವರ್ಷದಲ್ಲಿ ಆಗತ್ತು ಕಾಣಲ್ಲ. ಯಾಕಂದರೆ ದೊಡ್ಡ ಪ್ರಾಜೆಕ್ಟ್ ಇದು ಈ ಕೆಲಸ ಮಾಡಿದ್ರೆ ಸುಮಾರು 2 ವರ್ಷ ಹತ್ತತ್ರ ಬೇಕಾಗುತ್ತೆ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಇದು. 3,000 ಇದು ಸರ್ಕಾರ ಹೇಳಿದ ತಕ್ಕನಾಗೆ ದಯವಿಟ್ಟು ಬಿಳಿ ಜಾಜಿಗೆ ಕೊಡಬೇಕು. ಅಲ್ಲಿನ ಶಾಸಕರು MLA ಕೋಟ ಏನು ಇದ್ದಾವೋ ಅಲ್ಲಿನ ಶಾಸಕರು ವಿಶ್ವನಾಥ್ ಸಾರು ಅವರು ಸಹ ಸಾಕಷ್ಟು ಸರಿ ಫಲಾನುಭವಿ ಬಗ್ಗೆ ಹೋರಾಡಿದ್ದಾರೆ, ಕೇಳಿದ್ದಾರೆ, ಸಂಸದಲ್ಲೆಲ್ಲ ಕೇಳಿದ್ದಾರೆ. ಸರ್ಕಾರ ಈಗ ಸದ್ಯಕ್ಕೆ ಹಣ ಬಿಡುಗಡೆ ಮಾಡಬೇಕು. ಹಣ ಬಿಡುಗಡೆ ಮಾಡಿದ ನಂತರ ಇಲ್ಲಿ ಕೆಲಸ ಶುರುವಾಗುತ್ತೆ ಬಿಳಿ ಜಾಜಿ ಅಂತಲೇ ಹೇಳ್ಬೋದು. ಅವರು ಹೇಳಿರೋ ಪ್ರಕಾರ ಈ ಸದ್ಯಕ್ಕೆ ನಾವು ಕೆಲಸ ಶುರು ಮಾಡಿ ಎಲ್ಲ ಕಡೆ ನಾವು ಹಂಚಿಕೆ ಮಾಡ್ತೀವಿ. ಈಗ ಮೊದಲೇಕೆ ರೆಡಿ ಆಗಿರೋ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಸ್ಕೊಂಡು ನಿಮಗೆ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸೋರು. ಈಗ ಆಲ್ಮೋಸ್ಟ್ ಎಲ್ಲ ಸುಮಾರು ಕಡೆ ಬ್ಯಾಂಕ್ ಲೋನ್ ಪ್ರೊಸೆಸ್ ನಡೀತಾ ಇದ್ದಾವೆ. ಇನ್ನು ನೆಕ್ಸ್ಟ್ ಮಂತಲ್ಲಿ ಏನೋ ಸುಮಾರು 49,000 ಮನೆಗಳು ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. 1 BHF ಫ್ಲ್ಯಾಟ್ಗಳು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಫ್ಲ್ಯಾಟ್ಗಳು ಸಹ ಇಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಅದಾದ ನಂತರ ಇನ್ನು ಬ್ಯಾಲೆನ್ಸ್ ಏನೇನು ಇದ್ದಾವೆ, ಗಾಣಿಗಳ್ಳಿ ಆಗಿರ್ಬೋದು, ಏನು ಬ್ಯಾಲೆನ್ಸ್ ಇನ್ನು ಕಟ್ಟವು ಸ್ಟಾಪ್ ಆಗಿದ್ದಾವೆ ಏನೇನಿದ್ದಾವೋ ಪ್ರತಿಯೊಂದು ನಾವು ಹಂಚಿಕೆ ಮಾಡ್ತೀವಿ ಅಂತಂದು ತಿಳಿಸಿದ್ದಾರೆ. ಬಟ್ ಇಲ್ಲಿ ಬಿಳಿ ಜಾಜಿ ಅಂತಲ್ಲ, ಸಾಕಷ್ಟು ಕಡೆ ಇಲ್ಲಿ 1 BHF ಫ್ಲ್ಯಾಟ್ಗಳು ಕೆಲಸದಿಂದ ಸ್ಟಾಪ್ ಆಗಿದ್ದಾವೆ. ಇನ್ನು